ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಅನ್ನಭಾಗ್ಯ ಯೋಜನೆ ಅಡಿ ನಮ್ಗೆ ಏನೆಲ್ಲ 10 ಕೆಜಿ ಸಿಗ್ತಾ ಇತ್ತು, ಆ ಒಂದು ಅನ್ನಭಾಗ್ಯ ಯೋಜನೆ ಅಡಿ ಇನ್ನು ಮುಂದೆ ನಮಗೆ ಸಿಗೋದಿಲ್ಲ. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸು ಮಾಹಿತಿ, ಯಾಕೆ ಸಿಗೋದಿಲ್ಲ, ಏನು ರೀಸನ್ಗೋಸ್ಕರ ಸಿಗೋದಿಲ್ಲ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಎಸ್ ಫ್ರೆಂಡ್ಸ್, ಅನ್ನಭಾಗ್ಯ 10 ಕೆಜಿ ಅಕ್ಕಿ ನಮ್ಗೆ ಏನು ಸಿಗ್ತಾ ಇತ್ತು ರೇಷನ್ ಕಾರ್ಡಿಂದ, ಇನ್ಮೇಲೆ ಅದು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಕಡೆ ನ್ಯೂಸ್ ವೈರಲ್ ಆಗ್ತಾ ಇದೆ. ಸೊ ಯಾಕೆ ಸಿಗೋದಿಲ್ಲ, ಏನು ರೀಸನ್ಗೋಸ್ಕರ ಸಿಗೋದಿಲ್ಲ, ಸರ್ಕಾರ ಯಾಕೆ ಸಡನ್ನಾಗಿ ಸ್ಟಾಪ್ ಮಾಡ್ತು, ಇಲ್ಲ ಏನಾಗಿದೆ ಪ್ರಾಬ್ಲಮ್ಮು ಎಕ್ಸಾಕ್ಟಾಗಿ ನಾನು ಇವತ್ತು ನಿಮಗೆ ಹೇಳ್ತೀನಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಅನ್ನಭಾಗ್ಯ ಅಕ್ಕಿ ಯೋಜನೆ ಏನು ಈ ಅಡಿ ಇದೆ, ಸೊ ಈ ಅನ್ನಭಾಗ್ಯ ಅಕ್ಕಿ ಯೋಜನೆ ಬರಬೇಕು ಅಂದರೆ ಅಕ್ಕಿ ಬರಬೇಕು, ಎಸ್ಪೆಷಲಿ ನಮ್ಮ ಒಂದು ರೇಷನ್ ಅಂಗಡಿಗಳಿಗೆ, ಅಂದರೆ ಮೈನಾಗಿ ಲಾರಿಯಲ್ಲಿ ಬರಬೇಕಲ್ವಾ. ಸೊ ಈ ಲಾರಿಯಲ್ಲಿ ಬರಬೇಕು ಅಂದರೆ ಆ ಲಾರಿ ಡ್ರೈವರ್ಗಳಿಗೆ ನಮ್ಮ ಒಂದು ಈ ರಾಜ್ಯ ಸರ್ಕಾರ ಅವರಿಗೆ ಅನುದಾನವನ್ನು ಕೊಟ್ಟಿಲ್ಲ. ಅವ್ರಿಗೆ ಏನು ಸ್ಯಾಲರಿ ಕೊಡಬೇಕು ಆ ಸ್ಯಾಲರಿಯನ್ನು ಬಿಡುಗಡೆ ಮಾಡಿಲ್ಲ. ಸೊ ಅದಕ್ಕೆ ಈ ಲಾರಿ ಡ್ರೈವರ್ಗಳಾಗಲಿ, ಇಲ್ಲ ಲಾರಿಗಳಿಗೆ ಮುಖ್ಯ ಅಧ್ಯಕ್ಷರುಗಳು ಯಾರಿರ್ತಾರೆ, ಸೊ ಅವ್ರೇನು ಮಾಡ್ತಿದ್ದಾರೆ, ನಾವು 4-5 ತಿಂಗಳಿಂದ ನೋಡ್ತಾ ಬಂದಿದ್ದೀವಿ, ಬಟ್ ನಮಗೆ ಯಾವುದೇ ಥರದ ಅನುದಾನ ನಮಗೆ ಬಿಡುಗಡೆ ಮಾಡಿಲ್ಲ ಸರ್ಕಾರ. ನಮಗೆ ಕೊಡಬೇಕಾಗಿರುವಂತಹ ಸ್ಯಾಲರಿನ ನಮ್ಮ ಡ್ರೈವರ್ಗಳಿಗಾಗಲಿ ನಮಗಾಗಲಿ ನಮಗೆ ತಲುಪಿಸಿಲ್ಲ. ಸೊ ನಾವು ಯಾವ ಥರ ಒಂದು ಅಕ್ಕಿನ ಸಾಗಾಣಿಕೆ ಮಾಡಬೇಕು, ಸೊ ನಾವು ಮಾಡೋದಿಲ್ಲ. ಅದು 1-2 ಲಾರಿಗಳೆಲ್ಲ, ಕರೆಕ್ಟಾಗಿ 3,000-4,000 ಲಾರಿಗಳಿದೆಯಂತೆ ಫ್ರೆಂಡ್ಸ್. ಯಾಕಂದರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕಳಿಸ್ಬೇಕಲ್ವಾ. ಸೊ 1-2 ಲಾರಿಗಳಲ್ಲಿ ಪಾಸಿಬಲ್ ಆಗೋದಿಲ್ಲ. ಸೊ ಅವರು ಅಷ್ಟು ಸಾಗಾಣಿಕೆ ಮಾಡಬೇಕು, ಲಾರಿ ಡ್ರೈವರ್ಗಳು ಅಷ್ಟೆಲ್ಲ ಮೂಟೆಗಳು ತೊಗೊಂಬರ್ಬೇಕು, ಅವ್ರದ್ದು ಎಷ್ಟು ಶ್ರಮ ಇರುತ್ತೆ. ಸೊ ಆ ಶ್ರಮಕ್ಕೆ ಅವ್ರಿಗೆ ಫಲಿತಾಂಶ ಸಿಕ್ಕಿದ್ರೇ ಅಲ್ವಾ, ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೇ ಅಲ್ವಾ. ಸೊ ಅಷ್ಟೊಂದು 4-5 ತಿಂಗಳ ಹಣವನ್ನು ಪೆಂಡಿಂಗ್ ಮಾಡ್ಕೊಂಡಿದೆಯಂತೆ. ಎಷ್ಟು ಪೆಂಡಿಂಗ್ ಮಾಡ್ಕೊಂಡಿದೆ ಅಂದರೆ 2050ರಿಂದ 2060 ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆಯಂತೆ, ಈ ಒಂದು 4-5 ತಿಂಗಳ ಹಣವನ್ನು. ಸೊ ಲಾರಿ ಡ್ರೈವರ್ಗಳು ಆಗಿರಬಹುದು, ಅದಕ್ಕೆ ಆದಂತಹ ಅಧ್ಯಕ್ಷರುಗಳು ಆಗಿರ್ಬೋದು, ನಾವು ಏನು ಮಾಡಬೇಕು, ನಾವು ಇನ್ನು ಮುಂದೆ ಲಾರಿಗಳನ್ನು ನಾವು ತಗೊಬರೋದಿಲ್ಲ, ಸಪ್ಲಿಮೆಂಟ್ ಮಾಡೋದಕ್ಕಂತೂ ನಾವು ಅಕ್ಕಿ ಅಂತೂ ತಗೊಬರೋದಿಲ್ಲ. ಫಸ್ಟು ನಮಗೆ ಕೊಡಬೇಕಾಗಿರುವಂತಹ ನಮ್ಮ ಒಂದು ಸ್ಯಾಲ್ರಿನ, ಸಂಬಳವನ್ನು ನಮಗೆ ಕೊಟ್ರೇ ನಾವು ಆವಾಗ ಮಾತ್ರ ನಿಮ್ಮ ಅಕ್ಕಿಯನ್ನು ನಾವು ಸಾಗಾಣಿಕೆ ಮಾಡೋಕ್ಕೆ ಸಾಧ್ಯ. ನಾವು 4-5 ತಿಂಗಳಿಂದ ಹೆಂಗೋ ಒಂದು ನಮ್ಮ ಓನ್ ದುಡ್ಡು ಹಾಕ್ಸ್ಕೊಂಡು, ಡೀಸೆಲ್ ಬೇಕೇ ಬೇಕಲ್ವ, ಇವಾಗ ಡೀಸೆಲ್ ಇಲ್ದಿದ್ದು ಲಾರಿ ಹೆಂಗೆ ಹೋಗುತ್ತೆ. ಸೊ ನಮ್ಮ ಸರ್ಕಾರ ಈ ಕಡೆ 5 ಗ್ಯಾರಂಟಿಗಳಂತ ಘೋಷಣೆ ಮಾಡಿಬಿಟ್ಟು ಈ ಕಡೆ ಈ ಥರ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಅದು ತಪ್ಪಲ್ವಾ. ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ಅದು ನಿಜ ತಪ್ಪೇ. ಸೊ ಇವಾಗ ಏನಾಗ್ಬಿಟ್ಟಿದೆ, ನಮ್ಮ BJP ಸರ್ಕಾರಕ್ಕೆ ಮಾತು ಸಿಗ್ದಂಗೆ ಆಗಿದೆ. ಅವ್ರೇನು ಹೇಳ್ತಿದ್ದಾರೆ, 5 ಗ್ಯಾರಂಟಿಗಳಂತ ಈ ಕಡೆ ಹೇಳ್ತಾ ಬಂದಿದ್ದಾರೆ, ಈ ಕಡೆ ಇಷ್ಟು ಹಣವನ್ನು ಪೆಂಡಿಂಗ್ ಮಾಡ್ಕೊತಿದ್ದಾರೆ. ಸೊ ಇವರು ಯಾವುದಾದ್ರೂ ಒಂದು ಗ್ಯಾರಂಟಿನ ಕಂಪಲ್ಸರಿ ನಿಲ್ಲಿಸಲೇಬೇಕು. ಯಾಕಂದರೆ ಅಷ್ಟು ದೊಡ್ಡ ಅಮೌಂಟು, ಅಷ್ಟು ಕೋಟಿ ಕೊಡಬೇಕಂದ್ರೆ ಅದು ಸುಲಭದ ಮಾತಲ್ಲ. ಅಷ್ಟು 4-5 ತಿಂಗಳು ಅಮೌಂಟ್ ಕೊಡಬೇಕಂದ್ರೆ ಅಷ್ಟು ಕೋಟಿಗಳಲ್ಲಿದೆ. ಸೊ ಇವ್ರು ಯಾವುದಾದ್ರೂ ಒಂದು ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಈಗ ಘೋಷಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾವುದೇ ಆಗಲಿ ಏನೇ ಆಗಲಿ, ಬಟ್ ಈ ಒಂದು ಸರ್ಕಾರ ಮಾಡಿರೋದು ತಪ್ಪೇ ಅಲ್ವಾ. ಅವ್ರಿಗೇನು ಕೊಡಬೇಕು ಅದು ಕೊಟ್ಬಿಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದು 5 ಕೆಜಿ ಅನ್ನಭಾಗ್ಯ ನಮಗೆ ಏನು ಸಿಗ್ತಾ ಇತ್ತು ಅಕ್ಕಿ, ಅದು ಸಿಗೋದಿಲ್ಲ. ಅದ್ರ ಬದಲು ನಮ್ಮ ಒಂದು ಸರ್ಕಾರ ಏನು ಹೇಳ್ತಾ ಇದೆ, ದಿನಸಿ ಕಿಟ್ಟನ್ನು ಕೊಡ್ತೀರಿ, ಅಂದರೆ ಇಂದಿರಾ ದಿನಸಿ ಕಿಟ್ಟನ್ನು ಕೊಡ್ತೀವಿ. ನಮ್ಮ ಕಡೆಯಿಂದ, ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ನಾವು ಏನು 5 ಕೆಜಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಅದ್ರ ಬದಲಾಗಿ ಕೇಂದ್ರ ಸರ್ಕಾರ ಏನು 5 ಕೆಜಿ ಕೊಡ್ತಾ ಇದೆ, ಆ 5 ಕೆಜಿ ಅಕ್ಕಿ ಜೊತೆ ನಮ್ಮ ಕಡೆಯಿಂದ ಕೊಡಬೇಕಾಗಿರುವಂಥ 5 ಕೆಜಿ ಅಕ್ಕಿ ಬದಲಾಗಿ ನಾವು ದಿನಸಿ ಕಿಟ್ಟನ್ನು ಕೊಡ್ತೀವಿ. ಈ ಕಿಟ್ಟಲ್ಲಿ ಏನೇನಿರುತ್ತೆ ಅಂದರೆ 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ತೊಗರಿಬೇಳೆ, 2 ಕೆಜಿ ಗೋಧಿ, 1 ಲೀಟರ್ ಅಡುಗೆ ಎಣ್ಣೆ ಇರುತ್ತಂತೆ, 100 ಗ್ರಾಮ್ಸ್ ಕಾಫಿ ಪೌಡರು, 100 ಗ್ರಾಮ್ಸ್ ಟೀ ಪುಡಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಕೊಡ್ತೀವಿ 5 ಕೆಜಿ ಅಕ್ಕಿ ಬದಲಾಗಿ ಅಂತ ನಮ್ಮ ಒಂದು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸೊ ಯಾವಾಗಿಂದ ಕೊಡುತ್ತೆ, ನನ್ನ ಪ್ರಶ್ನೆ ಏನಂದರೆ, ಇಷ್ಟು ಎಲ್ಲ ಬಂದುಬಿಟ್ಟು ಒಬ್ರೊಬ್ರಿಗೆ ಕೊಡ್ತೀರಾ, ಒಬ್ರೊಬ್ರಿಗೆ 5 ಕೆಜಿ ಏನು ಕೊಡ್ತಾ ಇದ್ರಿ ಅಕ್ಕಿ ಬದಲಾಗಿ ಒಬ್ರೊಬ್ರಿಗೆ ಇಷ್ಟು ದಿನಸಿ ಕಿಟ್ ಕೊಡ್ತೀರಾ, ಇಲ್ಲ ಟೋಟಲಾಗಿ ಎಷ್ಟು ಮನೆ ಫ್ಯಾಮಿಲಿಯಲ್ಲಿ ಇದ್ರೂ ಇಷ್ಟೇ ಕಿಟ್ ಕೊಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಇದು ನನ್ನ ಪ್ರಶ್ನೆ ಅಂತ ಅಲ್ಲ, ಎಲ್ಲರದು ಪ್ರಶ್ನೆ ಆಗಿ ಉಳಿದಿಯಂಥದ್ದು. ಸೊ ನೋಡಬೇಕು ಯಾವಾಗಿಂದ ಕೊಡ್ತಾರೆ ಅಂತ. ನೆಕ್ಸ್ಟ್ ಮಂತಿಂದ ಕೊಡ್ತೀವಿ ಅಂತ ಉಲ್ಲೇಖನೆ ಮಾಡಿದ್ದಾರೆ. ಸೊ ಇನ್ನೂ ಫೈನಲ್ ಆಗಿ ಚರ್ಚೆ ಮಾಡಿಲ್ಲ, ಏನು ಅಕ್ಕಿ ಕೊಡ್ತಾರಾ ಇಲ್ಲ ಅಕ್ಕಿ ಸ್ಟಾಪ್ ಮಾಡಿಬಿಟ್ಟು ಬರೀ ಇಷ್ಟೇ ಕೊಡ್ತಾರಾ ಅಂತ ಅದು ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇಷ್ಟಾಗಿತ್ತು ಈ ಒಂದು ಅನ್ನಭಾಗ್ಯ ಅಡಿಯ ಯೋಜನೆ ಬಗ್ಗೆ ಡೀಟೇಲ್ಸು. ಇದ್ರ ಜೊತೆ ಇವಾಗ ಏನು ವೈರಲ್ ಆಗ್ತಾ ಇದೆ ಅಂದರೆ, ಈ ಇಂದಿರಾ ಕಿಟ್ಟನ್ನು ನಾವು ತಗೋಬೇಕು ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ನು ಕ್ಲಿಕ್ ಮಾಡಬೇಕು, ಇಲ್ಲ 400 ರೂಪಾಯಿ ಕೊಡಬೇಕಂತ ಹೇಳ್ಬಿಟ್ಟು ತುಂಬ ವೈರಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ಇನ್ಫ್ಲೂಯೆನ್ಸ್ ಆಗಲಿ ತುಂಬಾ ವೈರಲ್ ಮಾಡಿಬಿಡ್ತಿದ್ದಾರೆ ರೀಲ್ಸ್ ಮುಖಾಂತರ. ವ್ಯೂಸ್ಗೋಸ್ಕರ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ನನ್ನ ಪ್ರಕಾರ ತಪ್ಪು. ಯಾಕೆ ಕೊಡ್ಬೇಕು ನಾವು 400 ರೂಪಾಯಿ, ಯಾಕೆ
ನಾವು ಸರ್ಕಾರಕ್ಕೆ 400 ರೂಪಾಯಿ ಕೊಡಬೇಕು ಸರ್ಕಾರ ಹೇಳಿದೆಯಾ? ಇಲ್ಲ ಸಿದ್ದರಾಮಯ್ಯ ಸರ್ ಹೇಳಿದಾರಾ? ಇಲ್ಲ ಡಿ.ಕೆ.ಶಿ ಸರ್ ಹೇಳಿದಾರಾ? ಇಲ್ಲ ಮುನಿಯಪ್ಪ ಸರ್ ಹೇಳಿದಾರಾ? ಯಾರೂ ಹೇಳಿಲ್ಲ. ಯಾರೂ ಸ್ಪಷ್ಟನೆನೇ ಮಾಡಿಲ್ಲ. ಅದ್ರ ಬಗ್ಗೆ ಇನ್ನು ಕ್ಲಾರಿಟಿನೇ ಇಲ್ಲ. ಎಕ್ಸಾಕ್ಟಾಗಿ ಈ ಕಿಟ್ಟನ್ನು ಎಷ್ಟು ಕೊಡಬೇಕು ಅಂತ ಸಮೇತ ಇನ್ನೂ ಡೀಟೇಲ್ಸ್ ಆಗಿ ಯಾರೂ ಶೇರ್ ಮಾಡಿಲ್ಲ. ಬಸ್ ಎಷ್ಟು ಹೇಳಿದ್ದಾರೆ ಅಂದರೆ ಸರ್ಕಾರದ ಕಡೆಯಿಂದ ಕಿಟ್ ಕೊಡ್ತೀವಿ, ಇಂದಿರಾ ಕಿಟ್ ಕೊಡ್ತೀವಿ, ಈ ಕಿಟ್ಟಲ್ಲಿ ಇಷ್ಟೆಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ ವಿನಃ ಒಬ್ರಿಗೆ ಇಷ್ಟು ಕೊಡ್ತೀವಿ, ಮನೆ ಮಂದಿ ಎಷ್ಟು ಜನ ಇರ್ತಾರೋ ಅವ್ರಿಗೆಲ್ಲ ಸೇರಿಸಿ ಕಿಟ್ ಕೊಡ್ತೀವಿ, ದುಡ್ಡು ಕೊಡಿ ನೀವು ಅಂತ ಹೇಳಿಬಿಟ್ಟು ಯಾವುದೇ ಸರ್ಕಾರ ಎಲ್ಲೂ ಸ್ಪಷ್ಟನೆಯನ್ನು ಮಾಡಿಲ್ಲ. ಸೊ ಏನು ಮಾಡ್ತಿದ್ದಾರೆ ಅಂದರೆ ಈ ಸೈಬರ್ಗಳಲ್ಲೆಲ್ಲ ನೀವು ಈ ಒಂದು ಕಿಟ್ ಪಡಿಬೇಕಂದ್ರೆ ಇಲ್ಲೊಂದು ಅಪ್ಲಿಕೇಶನ್ ಬರುತ್ತೆ, ಈ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ 150 ರೂಪಾಯಿ ಆಗುತ್ತೆ. ಇಲ್ಲ ನೀವು 400 ರೂಪಾಯಿ ಕೊಡಬೇಕು, ರೇಷನ್ ಅಂಗಡಿಗೆ ಹೋದಾಗ ರೇಷನ್ ಅಂಗಡಿಯಲ್ಲಿ 400 ರೂಪಾಯಿ ಇಸ್ಕೊತಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾಹಿತಿ ಸುಳ್ಳು ಹಬ್ಸೋದಾಗಲಿ ಇದೆಲ್ಲ ಮಾಡಬಾರ್ದು. ಇದು ತಪ್ಪಲ್ವಾ? ನಮ್ಮ ಸರ್ಕಾರ ಹೇಳ್ದೆ ಹೋಗಿದ್ಮೇಲೆ ನೀವು ಯಾಕೆ ನೀವು ಓನಾಗಿ ಈ ಥರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಜನಗಳಿಗೆ ಮೈಂಡ್ ಡೈವರ್ಟ್ ಮಾಡ್ತೀರಾ? ಮೊನ್ನೆ ರೇಷನ್ ತಗೊಳಕ್ ಹೋದಾಗ ಪಾಪ ಅಲ್ಲಿಬ್ರು ಕೇಳ್ತಿದ್ದಾರೆ 400 ರೂಪಾಯಿ ಕೊಡಬೇಕಾ ನಿಮಗೆ, 400 ರೂಪಾಯಿ ಯಾವಾಗಿಂದ ಕೊಡಬೇಕು, ಯಾವಾಗಿಂದ ಕಿಟ್ ಕೊಡ್ತೀರಿ ಅಂತ. ಸೊ ಅವಾಗ ರೇಷನ್ ಹಾಕೋರೇ ಖುದ್ದು ಹೇಳ್ತಿದ್ದಾರೆ, ಯಾಕಮ್ಮ ನಾನು ಹೇಳಿದ್ನಾ ನಿಮಗೆ, ನಾನೇನಾದರೂ ನೋಟಿಸ್ ಹಾಕಿದ್ದೀನಾ ಇಲ್ಲಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಸೈಬರ್ಗಳಲ್ಲೂ ಅದೇ ಥರ ಮಾಡ್ತಿದ್ದಾರಂತೆ. ಅಪ್ಲಿಕೇಶನ್ ಇದೆ, ಸುಮ್ಮನೆ ಆದರೂ ಅಪ್ಲಿಕೇಶನ್ ಇದೆ, 150 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಏನೇನೋ ಜನರು ಇಷ್ಟು ಫ್ರಾಡ್ ಮಾಡ್ತಿದ್ದಾರೆ ಅಂದರೆ ಸೊ ಯಾರು ಹತ್ರ ನಂಬಕ್ಕೆ ಹೋಗಬೇಡಿ, ಯಾರು ಯಾವುದು ಸಿಂಗಲ್ ಕಾಯಿನ್ ಕೊಡೋಕ್ಕೆ ಹೋಗಬೇಡಿ. ಇನ್ನು ಈ ಕಿಟ್ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ಬರೋವರೆಗೂ ನಿಮಗೆ ನಿಮ್ಮ ಒಂದು ಡಿಪೋದಲ್ಲೇ ನಿಮ್ಮ ಒಂದು ರೇಷನ್ ಕಡೆನೇ ಮೆಸೇಜ್ ಬರುತ್ತೆ. ಸೊ ಅಲ್ಲಿವರೆಗೂ ಯಾರು ದುಡಿಯೋಕ್ಕೆ ಹೋಗಬೇಡಿ. ಯಾರು ದುಡಿದ್ಬಿಟ್ಟು ತಪ್ಪು ಅವ್ರ ಕೈಯಲ್ಲೆಲ್ಲ ದುಡ್ಡುಗಳು ಕೊಟ್ಬಿಟ್ಟು ನಿಮ್ಮ ದುಡ್ಡನ್ನು ನಿಮ್ಮ ಹಣವನ್ನು ವೇಸ್ಟ್ ಮಾಡ್ಕೋಬೇಡಿ. ಸರ್ಕಾರ ಯಾವುದೇ ಥರದ ದಿನಸಿ ಕಿಟ್ಗೋಸ್ಕರ ಅಪ್ಲಿಕೇಶನ್ನ ಓಪನ್ ಮಾಡಿಲ್ಲ. ಯಾವುದೇ ಥರದ 300 ರೂಪಾಯಿ ಆಗಲಿ, ಯಾವುದೇ ಥರದ 400 ರೂಪಾಯಿ ಆಗಲಿ ಕೊಡಿ ಅಂತ ಎಲ್ಲೂ ಉಲ್ಲೇಖನೆ ಮಾಡಿಲ್ಲ. ಸೊ ದಯವಿಟ್ಟು ಯಾರು ಈ ಒಂದು ಮಿಸ್ಗೈಡ್ ಆಗಿಬಿಟ್ಟು ಎಲ್ಲೂ ನಿಮ್ಮ ಹಣವನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಇದು ಎಕ್ಸಾಕ್ಟಾಗಿ ಯಾವಾಗಿಂದ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಘೋಷಣೆ ಮಾಡಿಲ್ಲ. ನೆಕ್ಸ್ಟ್ ಮಂತಿಂದ ಅಂತ ಹೇಳ್ತಿದ್ದಾರೆ, ಬಟ್ ಸ್ಟಿಲ್ ಅಂತೂ ಇಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಏನಾದರೂ ನಿಮಗೆ ಈ ಮಾಹಿತಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.